30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಅವಾಂತರಗಳು ಜೊತೆಗೆ ಬಿಪರ್ಜಾಯ್ ಚಂಡಮಾರುತದ ಅವಾಂತರಗಳು ಏನೇನಿದೆ ಒಂದೊಂದಾಗಿ ಕ್ವಿಕ್ ಆಗಿ ಬನ್ನಿ ನೋಡ್ತಾ ಹೋಗೋಣ. ಬಿಪರ್ಜಾಯ್ ಚಂಡಮಾರುತದ ಭೀತಿ ಗುಜರಾತ್ ರಾಜ್ಯವನ್ನ ಕಾಡ್ತಾ ಇದೆ. ಗುಜರಾತ್ನ 8 ಜಿಲ್ಲೆಗಳಲ್ಲಿ ಸೈಕ್ಲೋನ್ನ ಅಲರ್ಟ್ ಘೋಷಿಸಲಾಗಿದೆ. ಗುಜರಾತ್ ಕರಾವಳಿ ಭಾಗದಲ್ಲಿ ಆರ್ಭಟಿಸ್ತಾ ಇದೆ ಮಳೆ. ಗುಜರಾತ್ನತ್ತ ಮುನ್ನುಗ್ತಾ ಇವೆ ಬಿಪರ್ಜಾಯ್ ಸೈಕ್ಲೋನ್. 125ರಿಂದ 135 ಕಿಲೋಮೀಟರ್ ವೇಗದಲ್ಲಿ ಕರಾವಳಿಗೆ ಅಪ್ಪಳಿಸ್ತಾ ಇದೆ ಸೈಕ್ಲೋನ್. ಸುಮಾರು 50,000ಕ್ಕೂ ಅಧಿಕ ಜನರನ್ನ ಈಗಾಗಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. 3 ಸೇನಾಪಡೆಗಳೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಮಾಡಿದ್ದಾರೆ. 8 ಜಿಲ್ಲೆಗಳ 37,000 ಜನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಿರಾಶ್ರಿತರ ತಾಣಗಳಲ್ಲಿ ಆಹಾರದ ವ್ಯವಸ್ಥೆಯನ್ನ ಅವರಿಗೆ ಮಾಡಿಕೊಡಲಾಗಿದೆ. ಚಂಡಮಾರುತದ ಎಫೆಕ್ಟ್ ಕಡಿಮೆಯಾದರೂ ಕಡಿಮೆಯಾಗ್ತಾ ಇಲ್ಲ ಸಮುದ್ರದ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನ ಗುಡ್ಡೆಕೊಪ್ಪಲು ಕಡಲ ಕಿನಾರೆಯಲ್ಲಿ ಹಡಗು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಕಳೆದ ಕೆಲ ವರ್ಷಗಳಿಂದ ಗುಡ್ಡೆಕೊಪ್ಪಲು ತೀರದಲ್ಲೇ ಇರುವಂತಹ ಹಡಗು ಭಾರೀ ಗಾತ್ರದ ಅಲೆಗಳಿಂದ ಕಾರ್ಯಾಚರಣೆ ನಿಲ್ಲಿಸಿದ ಮುಂಬೈ ಮೂಲದ ಕಂಪನಿ. ಉತ್ತರ ಕನ್ನಡದ ಮುರುಡೇಶ್ವರ ಕಡಲ ತೀರದಲ್ಲಿ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಡಲ ತೀರದಲ್ಲಿ 2 ಪ್ರವಾಸಿಗರ ಸಾವಾಗಿದ್ದ ಹಿನ್ನೆಲೆಯಲ್ಲಿ ಕಡಲ ತೀರಕ್ಕೆ ಪ್ರವಾಸಿಗರನ್ನ ಹೋಗಬಾರದು ಅಂತ ಹೇಳಿ ನಿಷೇಧ ಮಾಡಲಾಗಿದ್ದು, ಕಡಲ ತೀರದ 2 ಕಡೆಯ ಮುಖ್ಯ ದ್ವಾರಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ. ನಾವೇ ನೇಮಕಾತಿ ಮಾಡಿದ್ವಿ. ಅವ್ರ ಮೇಲೆ ಹಲ್ಲೆ ಮಾಡಿದ ನಂತರದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ನಗರದ ಕಾರ್ಪೊರೇಷನ್ ಸರ್ಕಲ್, ರಿಚ್ಮಂಡ್ ಟೌನ್, ಮೆಜೆಸ್ಟಿಕ್ ಸೇರಿದಂತೆ ಕೆಲವೆಡೆ ಮಳೆಯಾಗಿದ್ದು ಜನರು ಪರದಾಡ್ತಿದ್ದಾರೆ. ಇತ್ತ ನೆಲಮಂಗಲದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಒಂದೇ ಕುಟುಂಬದ 2 ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಚನ್ನಪಟ್ಟಣದ ದೇವರ ಹೊಸಹಳ್ಳಿ ಗ್ರಾಮದ ಬಳಿ ಕಾರ್ನಲ್ಲಿ ಹೋಗ್ತಾ ಇದ್ದವರು ಹಿಂಬದಿಯಿಂದ ಲಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಘಟನೆಯಲ್ಲಿ ಕಾರಿನಲ್ಲಿದ್ದಂತಹ ಒಟ್ಟು 6 ಜನರಲ್ಲಿ 3ರಿಗೆ ಗಂಭೀರ ಗಾಯಗಳಾಗಿದ್ದು ಒಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ 13 ಹಾಗೆ 20 ವರ್ಷದ ಹೆಣ್ಣು ಮಕ್ಕಳಿಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಲಿಸುತ್ತಿದ್ದ ರೈಲಿನಿಂದ ಬಿದ್ದು 2 ಬೌದ್ಧ ಭಿಕ್ಕುಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಬೆತ್ತನಗೇರಿಯಲ್ಲಿ ನಡೆದಿದೆ. ಕುಶಾಲ್ ನಗರದ ಗೋಲ್ಡನ್ ಟೆಂಪಲ್ಗೆ ಹೋಗಿ ಬೆಂಗಳೂರಿಗೆ ಬರ್ತಾ ಇದ್ದ ಭಿಕ್ಕುಗಳು ರೈಲಿನ ಬಾಗಿಲಿನಲ್ಲಿ ಕುಳಿತಿದ್ದ ವೇಳೆ ಆಯತಪ್ಪಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಟ್ರ್ಯಾಕ್ ಮ್ಯಾನ್ನಿಂದ ಘಟನೆಗೆ ಬೆಳಕಿಗೆ ಬಂದಿದ್ದು ಮೃತದೇಹ ಬಳಿ ಕುಶಾಲ್ ನಗರಕ್ಕೆ ಹೋಗಿರುವ ಬಸ್ ಟಿಕೆಟ್ ಪತ್ತೆಯಾಗಿದೆ. ಆದರೆ ಮೃತರ ಗುರುತು ಪತ್ತೆಯಾಗಿಲ್ಲ. ಮೃತದೇಹಗಳನ್ನು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಕೊಕ್ಕೆ ಹಾಕಿದ್ಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅಕ್ಕಿ ಕೊಡೋದ್ರಲ್ಲೂ ಕೂಡ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಎಷ್ಟೇ ಕಷ್ಟ ಆದ್ರೂ ಕೂಡ ಅಕ್ಕಿ ಕೊಟ್ಟೇ ಕೊಡ್ತೇವೆ, ಏನೇ ಷಡ್ಯಂತ್ರ ಮಾಡಿದ್ರೂ ಪ್ಲಾನ್ ಬಿ ಇದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಬಿಜೆಪಿ ನಡುವೆ ಅಕ್ಕಿ ಫೈಟ್ ಜೋರಾಗಿದ್ದು ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಮಾಜಿ ಸಚಿವ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇತ್ತ ಅಶೋಕ್ ಸಿಟಿ ರವಿ ಬೆನ್ನಲ್ಲೇ ಮಾಜಿ ಸಚಿವ ಸುನಿಲ್ ಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ನುಡಿದಂತೆ ನಡೆಯುತ್ತೇವೆ ಎಂದು ಪುಗ್ಸೆಟ್ಟೆ ಪ್ರಚಾರ ತಗೊಂಡು ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡುವಲ್ಲಿ ರಾಜಕಾರಣ ಮಾಡ್ತಿದೆ ಅಂತ ಜಾರಿಕೊಳ್ಳುವ ಪ್ರಯತ್ನ ನಡೆಸ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಹಾಗೆ ಶಾಸಕ ಬಿವೈ ವಿಜಯೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸಚಿವರ ಜತೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಮಾಡಿದ್ದ ವಿಚಾರ ದೊಡ್ಡ ಚರ್ಚೆಯಾಗ್ತಾ ಇದೆ. ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಿದೆ ಬಿಜೆಪಿಯ ನಿಯೋಗ. ರಾಜಭವನಕ್ಕೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಈ ನಡುವೆ ಸುರ್ಜೇವಾಲಾ ಅಧಿಕಾರಿಗಳ ಸಭೆ ಮಾಡಿಲ್ಲ, ಸುರ್ಜೇವಾಲಾ ಇದ್ದ ಸಭೆ ಅಧಿಕೃತವಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದ ಒಳಗೆ ಸಭೆ ಮಾಡಿದ್ರೆ ತಪ್ಪು, ಆದರೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರೆ ತಪ್ಪೇನು ಅಂತ ಬಿಜೆಪಿಯವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮುಜುಗರ ತಪ್ಪಿಸಿಕೊಳ್ಳುವುದಕ್ಕೆ ಸಚಿವ ಜಮೀರ್ ಅಹಮದ್ ಮಾಧ್ಯಮಗಳಿಂದ ದೂರ ಉಳಿದರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ದೂರ ಉಳಿದ್ರು ಸಚಿವ ಜಮೀರ್ ಅಹಮದ್ ಖಾನ್. ಬಿಜೆಪಿ ಸರ್ಕಾರದಲ್ಲಿ ಸದ್ದು ಮಾಡಿದ್ದ ಬಿಟ್ಕಾಯಿನ್ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದೇವೆ. ಪ್ರತಾಪ್ ಸಿಂಹಗೆ ಯಾಕಿಷ್ಟು ಅವಸರ ಅಂತ ಪ್ರಶ್ನೆ ಮಾಡಿದ್ದಾರೆ. ಶೀಘ್ರದಲ್ಲೇ ಎಲ್ಲ ತನಿಖೆ ಮಾಡ್ತೇವೆ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಇನ್ನು ಬಿಟ್ಕಾಯಿನ್ ಹಗರಣ ತನಿಖೆ ಮಾಡಲಿ, ಬೇಡ ಅಂದವರು ಯಾರು, ಅದ್ರ ಜೊತೆಗೆ ಅವರ ಹಗರಣವನ್ನ ಸೇರಿಸಿ ತನಿಖೆ ಮಾಡಲಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಸಂಸದ ತೇಜಸ್ವಿ ಸೂರ್ಯ ಭೇಟಿ ಮಾಡಿದ್ರು. ಸಂಸದನಾಗಿ ತಾವು ಮಾಡಿದ ಕಾರ್ಯಗಳನ್ನು ಒಳಗೊಂಡ ಪುಸ್ತಕವನ್ನ ದೇವೇಗೌಡರಿಗೆ ನೀಡಿದ್ರು. ಭೇಟಿ ಬಳಿಕ ಮಾತನಾಡಿದ ತೇಜಸ್ವಿ ಸೂರ್ಯ, 1.5 ವರ್ಷದಿಂದ ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ. ಈ ವರ್ಷ 10,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವ ಉದ್ದೇಶ ಇದೆ. ಮಾಜಿ ಪ್ರಧಾನಿ ಎಚ್ಡಿಡಿ ಕೈಯಿಂದ ಸ್ಕಾಲರ್ಶಿಪ್ ಕೊಡಿಸುವ ಆಸೆ ಇದೆ ಅಂದ್ರು. ನಮ್ಮೆದುರಿಗೆ ಇರುವ ಲಿವಿಂಗ್ ಲೆಜೆಂಡ್ ಅವರು ಅಂತ ದೇವೇಗೌಡರನ್ನ ಹೊಗಳಿದ್ರು. ಬೆಂಗಳೂರು ಸಾರ್ವಜನಿಕರಿಗೆ ಪೊಲೀಸರಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನೇ ದೂರುಗಳು, ವಿಚಾರಗಳು ಇದ್ರೆ 112ಗೆ ಕರೆ ಮಾಡಬೇಕು ಅಂತ ಇಲ್ಲ. ಇನ್ಮೇಲೆ ವಾಟ್ಸ್ಆಪ್ ಮೂಲಕವೂ ಕೂಡ ಮಾಹಿತಿಯನ್ನ ತಿಳಿಸಬಹುದು. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಟ್ವೀಟ್ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಪೊಲೀಸ್ ಕಮಿಷನರ್ ಹೊಯ್ಸಳದಲ್ಲಿ ರೌಂಡ್ ಹಾಕಿ ಜನರಿಂದ ದೂರು ನೀಡೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದಿದ್ರು. 112 ಯಾವ ರೀತಿ ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು. 112 ಉನ್ನತೀಕರಣದ ಬಗ್ಗೆ ಆಲೋಚಿಸಿದಂತ ಇಲಾಖೆ ಇನ್ಮುಂದೆ 9480801000 ನಂಬರ್ಗೆ ವಾಟ್ಸ್ಆಪ್ ಮೂಲಕವೂ ಕೂಡ ದೂರನ್ನ ಕೊಡಬಹುದು, ಇನ್ನು ಸಲಹೆಗಳನ್ನ ಕೊಡಬಹುದು ಅಂತ ತಿಳಿಸಿದೆ. 10 ಲಕ್ಷ ಮೌಲ್ಯದ ವಸ್ತು, ನಗದು ಹಾಗೂ ಆಭರಣವನ್ನ ಕದ್ದಿದ್ದ ಖದೀಮನನ್ನ ಸಿಗರೇಟ್ ಸುಳಿವಿನಿಂದ ಅರೆಸ್ಟ್ ಮಾಡಲಾಗಿದೆ. ಬೀದರ್ನ ಔರಾದ್ ಗ್ರಾಮದ ಮನೆಯೊಂದರಲ್ಲಿ 6.65 ಲಕ್ಷ ಮೌಲ್ಯದ 118 ಗ್ರಾಂ ಬಂಗಾರದ ಆಭರಣ, 60,000 ಮೌಲ್ಯದ 12.5 ಗ್ರಾಂ ಬೆಳ್ಳಿ ಆಭರಣ ಹಾಗೂ 3.04 ಲಕ್ಷ ನಗದನ್ನು ದೋಚಿ ಪರಾರಿಯಾಗಿದ್ದ ಖದೀಮನನ್ನ ಬಗದಲ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳ್ಳತನವಾಗಿರೋ ಮನೆಯಲ್ಲಿ ಸಿಗರೇಟು ಪತ್ತೆಯಾಗಿದ್ದು, ಇದರ ಸುಳಿವಿನ ಮೇರೆಗೆ ಆರೋಪಿಯನ್ನ ಸೆರೆ ಹಿಡಿಯಲಾಗಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮದುವೆ ಮಾಡಿಕೊಳ್ಳಬೇಕಾದ್ರೆ ಅಪ್ಪ ಅಮ್ಮನನ್ನ ಕೇಳೋದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಊರಿನ ಗ್ರಾಮ ಪಂಚಾಯಿತಿಗೆ ಪತ್ರ ಬರೆದಿದ್ದಾನೆ. ನಾನು ಮದುವೆ ಆಗಬೇಕು, ಹುಡುಗಿ ಸಿಗ್ತಾ ಇಲ್ಲ, ಹುಡುಗಿ ಹುಡುಕಿ ಕೊಡಿ ಅಂತ ಪತ್ರ ಬರೆದಿದ್ದಾನೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಮುತ್ತು ಹೂಗಾರ ಪಂಚಾಯಿತಿ ಪಿಡಿಒಗೆ ಪತ್ರವನ್ನ ಬರೆದಿದ್ದಾನೆ. ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿರೋ ಮುತ್ತು ಹೂಗಾರ ಸರ್ಕಾರಿ ನೌಕರಿ ಇದ್ದವರಿಗೆ ಮಾತ್ರ ಹುಡುಗಿ ಕೊಡ್ತೇವೆ ಅಂತ ಹೇಳಿ ತಿರಸ್ಕಾರ ಮಾಡ್ತಿದ್ದಾರೆ. ಹೀಗಾಗಿ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ, ನೀವಾದ್ರೂ ಹೆಣ್ಣು ಹುಡುಕಿ ಕೊಡಿ ಅಂತ ಪತ್ರವನ್ನ ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತಲೆಮರೆಸಿಕೊಂಡಿದ್ದ ವ್ಯಕ್ತಿಯನ್ನ ಬಳ್ಳಾರಿಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಪಿಎಫ್ಐ ನಿಷೇಧದ ನಡುವೆ ಸಕ್ರಿಯವಾಗಿರೋ ಆರೋಪದ ಹಿನ್ನೆಲೆ ಈತನ ಮೇಲೆ ದೂರು ದಾಖಲಾಗಿತ್ತು. ಆಂಧ್ರದ ನಂದ್ಯಾಲ ಮೂಲದ ಯೂನಸ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈತ ನಂದ್ಯಾಲದಿಂದ ಬಳ್ಳಾರಿಗೆ ಬಂದು ತಲೆಮರೆಸಿಕೊಂಡಿದ್ದ ಖಚಿತ ಮಾಹಿತಿಯನ್ನ ಆಧರಿಸಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಉಳಿದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಹೋಗೋಣ, ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಅನ್ನಭಾಗ್ಯಕ್ಕೂ ಕೊಕ್ಕೆ, ಗೃಹ ಜ್ಯೋತಿನೂ ಮುಂದಕ್ಕೆ. ಗ್ಯಾರಂಟಿ ನಂಬಿದವರಿಗೆಲ್ಲ ಮತ್ತೆ ಶಾಕ್ ಮೇಲೆ ಶಾಕ್. ಅಕ್ಕಿ ಕರ್ನಾಟಕದಲ್ಲಿ ಸಿಕ್ಕಲ್ಲ, ಯಾಕಂದ್ರೆ ಅಕ್ಕಿ ಇಲ್ಲ. ಪಠ್ಯ ಬಿಟ್ಕಾಯಿನ್ ಹಗರಣಗಳು, ತನಿಖೆನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ನಿಜಾನ ಎಳಸು ಮಾತು. ಬಿಪರ್ಜಾಯ್ ಸೈಕ್ಲೋನ್ ಮುಳುಗಿಸಿದ್ದು ಎಷ್ಟು ಜನರ ಬದುಕನ್ನ, ಈಗ ಎಲ್ಲಿದೆ, ಹೇಗಿದೆ ರಣಮಾರುತ? ರಾಜ್ಯ ರಾಷ್ಟ್ರದ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನ ಮಿಸ್ ಮಾಡದೆ ನೋಡಿ ಸೂಪರ್ ಪ್ರೈಮ್ ಅಟ್ 9 ಅಲ್ಲಿ. ನೆಟ್ವರ್ಕ್ ಮುದ್ದು ನಮ್ಮ ಆಪು ಅಂದ್ರೆ ನಮ್ಮ ಮೈಸೂರು ಪ್ರತಾಪು ಹೇಳ್ತಾ ಇದ್ದೆ, ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಏನಪ್ಪಾ PSI ಹಗರಣ ಅಂತಂದ್ರಿ, 40% ಅಂದ್ರಿ. 1 ತಿಂಗಳಾಗಕ್ ಬಂತಲ್ವಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು, ನೀವು ಬಿಜೆಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ತನಿಖೆ ಆದೇಶ ಮಾಡಿ ಅಂದ್ರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತ. ನನ್ಗೆ ತುರ್ಕೆ ಬಂದಾಗ ನೀನ್ ನನ್ ಬೆನ್ಕೆರಿ, ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಯಾವ ನನ್ ಮಗನ ಗೊತ್ತು, ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಅಣ್ಣ ಒಂದ್ ಲೆಟರ್ ಆಗ್ಬೋಣ. ನಮ್ಮ ಕಡೆ ಒಂದು ಗಾದೆ ಮಾತೈತೆ ಎಡಿಟ್ರೆ, ಕಜ್ಜಿ ಹೋದ್ರು ಕೆರ್ತಾ ಹೋಗಲ್ಲ ಅಂತ. ಇದು ಬಿಟ್ರೆ ಕೆರಿತಾನೇ ಇರ್ತದೆ. ಮೊದ್ಲು ಇದನ್ನ ಮೈಸೂರು ಬಸ್ ಹತ್ತಿಸ್ಬಿಡ್ರಪ್ಪ. ಅಯ್ಯೋ ದೇವ್ರೆ, ಪಾಪ ಅಲ್ಲಿ ಹೆಣ್ಮಕ್ಳು ಕರೆಂಟ್ ಬಿಲ್ಲು ಜಾಸ್ತಿ ಬಂದ್ಬಿಟ್ಟೈತೆ ಅಂತ ಆಗೋಳು ಅಂತ ಹೇಳ್ತಾವ್ರೆ. 350 ಬರ್ತಾ ಇದ್ದ 650 ಬಿಲ್ ಬಂದೈತೆ. 1 to ಡಬಲ್ 2,000 ಕೊಡ್ತೀವಿ, ಅದು ಇದು ಎಂತೆಲ್ಲ ಹೇಳಿದ್ರಲ್ಲ. ಅವರು 2 ಕೈಯಲ್ಲಿ ಕಿತ್ಕೊಳ್ತಾರೆ, ಬಲ್ ಕೈಯಲ್ಲಿ ನಮ್ಗೆ ಮತ್ತೆ ಕೊಡ್ತಾರೆ. ಛೇ 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 ಛೇ, ಏನ್ ಇಂತ ಕೆಲಸ ಆಗ್ಬಿಡ್ತು ಎಡಿಟ್ರೆ. ಈ ಹೆಣ್ಣು ಮಕ್ಕಳ ಧ್ವನಿ ಕೇಳೋದು ಇನ್ನೊಂದು ಹೆಣ್ಣಿಗೆ ಮಾತ್ರ ಎಡಿಟ್ರೆ. ಕರ್ಸಿಯಪ್ಪ ನಮ್ಮ ಶೋಭಕ್ ಅವರನ್ನ. ಎಲ್ಲರ ಮನೆಗೆ ವಿದ್ಯುತ್ ಬಿಲ್ ಬಂದಿದೆ. 25-30% ಹೈಕ್ ಆಗಿದೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಿಟ್ಟಿ ಯೋಜನೆಗೆ ಹಣಕಾಸನ್ನ ಅವ್ರು ಎಲ್ಲಿಂದ ಹೊಂದಿಸ್ಕೊಂತಾರೆ?
ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಹೆಂಗೋ ಹೊಂದಿಸ್ಕೊಂಡು ಹೋಯ್ತಾರೆ. 6 ಹೆತ್ತೊಳಗೆ 3 ಹೇರೋದು ಕಷ್ಟವೇ? 13 ಸರ್ತಿ ಬಜೆಟ್ ಮುಂಡಿರೋ ನಮ್ಮ ಸಿದ್ದರಾಮಣ್ಣವ್ರೇನ್ ಸುಮ್ನೆನಾ ಅಲ್ವಾ ಸಿದ್ದರಾಮಣ್ಣವ್ರೆ? ಅವರೆಲ್ಲ ಹೊಂದಿಸ್ಕೊಂಡು ಹೋಯ್ತಾರೆ ಬಿಡಿ. ಇವ್ರದ್ದೇ ಒಂದ್ ದಾರಿ ಆದ್ರೆ ನಮ್ಮ ಕುಮಾರಣ್ಣನ ದಾರಿನೇ ಬೇರೆ ಎಡಿಟ್ರೆ. ಅಯ್ಯೋ, CM ಆಗಿಲ್ವಲ್ಲ ಅನ್ನೋ ಬೇಜಾರ್ಗೆ ಪಾಪ ರಾಜಕೀಯದಿಂದ ನಿವೃತ್ತಿನೇ ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೈತೆ ಅದು. ನಾನು ಮುಖ್ಯಮಂತ್ರಿಯ ಸ್ಥಾನ ಬಿಟ್ಟ ದಿವಸದಲ್ಲೇ ಅವತ್ತೇ ತೀರ್ಮಾನ ಮಾಡ್ಬೇಕು ಅಂತ ಇದ್ದವನು. ಏನಾಯ್ತು ಸ್ವಾಮಿ? ನನಗೆ ರಾಜಕಾರಣವೇ ಒಲವಿಲ್ಲ ನಿಮ್ಗೆ ಹೇಳ್ಬೇಕು ಅಂತ. ಏನ್ ಹೇಳ್ತಾ ಇದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಕಾರ್ಯಕರ್ತರಿಗೋಸ್ಕರ ಇದ್ದೀನಿ. ಎಡಿಟ್ರೆ, ನಿಮ್ಮ ಕುಮಾರಣ್ಣವರು ಹಿಂಗೆಲ್ಲ ಮಾತಾಡ್ಬಿಟ್ಟು ಕಾಮಿಡಿ ಪೀಸ್ ಆಗ್ಬಿಡ್ತಾರಪ್ಪ. ಅಯ್ಯೋ, ಕೇಳಕ್ಕಾಗಲ್ಲಪ್ಪ ನಮ್ಮ ಕಿವಿಲಿ. ನಡೀರಿ, ಇಬ್ರು ಹೋಗಿ ಕಿವಿ ತೊಳ್ಕೊಂಡ್ ಬಂದ್ಬಿಡೋಣ. ಎತ್ತಿಯಪ್ಪ ಗಾಡಿನ. ಎಡಿಟ್ರೆ, ಸಿದ್ದರಾಮಣ್ಣವರು ಹೆಣ್ಣು ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರೆ. ಹೆಂಡತಿ 3 ದಿನಕ್ಕೂ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಟ್ರಿಪ್ ಹೋಯ್ತಿರ್ತಾಳೆ. ಹೊಟ್ಟೆಗೆ ಏನ್ ಮಾಡೋದಪ್ಪ ಅಂತ ಗುಳು ಅಂತ ಹೇಳ್ತಾ ಇದ್ರಿ. ನಿಮ್ಮಂತ ಗಂಡಸರಿಗೆಲ್ಲ ನಿಮ್ಮಂತ ಗಂಡಸರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಮಾಡ್ತಾರಂತಪ್ಪ. ಅಲ್ವಾ ಸಿದ್ದರಾಮಣ್ಣವ್ರೆ? ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದೀವಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರ್ಬೇಕು. ಬೇಗ ಓಪನ್ ಮಾಡ್ಸಿಪ್ಪ. ಆಮೇಲೆ ಅದು ದೊಡ್ಡದಾಗಿರ್ಬೇಕು. ಎಂತ ಮಾತಾಡ್ಬಿಟ್ರಿ? ಅದು ಅಂದ್ರೆ ಮೆನು ಅಂತ ಹೇಳಕ್ ಬಂದೆ ಎಡಿಟ್ರೆ. ನಿಮ್ಮ ಅಂತಂಗೆ ಎಡಿಟ್ರೆ, ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಅದು ನೀವ್ ಅಂದ್ಕೊಂಡಿರೋ ತರ ಬೂಸ್ಟು, ಹಾರ್ಲಿಕ್ಸು, ಕಾಂಪ್ಲೇನ್ ತರ ಕಾಂಪ್ಲೆಕ್ಸ್ ಅಲ್ಲ, ಅದು ಬೇರೆ ತರನೇ ಕಾಂಪ್ಲೆಕ್ಸ್. ಅದೇನು ಅಂತ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು ನಿನಗೆ ನಾನೇನ ಅಂತ ಹೇಳ್ಬೇಕು. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದ್ರಿ? ಯಾಕಾಗಬಾರದು ಅಂತ ನಾನು ಹೇಳೋದು. ಯಾವ ನನ್ ಮಗನ ಗೊತ್ತು? ಬಹಳ ಸಂತೋಷ. ಆಸೆ ಪಡತ್ತಪ್ಪ. ಯಾಕಾಗಬಾರ್ದ್ರಿ? ಅಯ್ಯೋ, ಕರ್ಮ ಹೋಗತ್ಲಗೆ. ಇರೋ ಒಂದು ಕುರ್ಚಿಗೆ ಈ ಸಿದ್ದು DK ಕಿತ್ತಾಡಿದ್ದನ್ನ ನೋಡಿನೇ ಕಣ್ಗಳು ಹಾಳಾಗೋಯ್ತು. ಈ ಸೈಕಲ್ ಗ್ಯಾಪ್ ಅಲ್ಲಿ ನೀವು ಒಬ್ರು ಬಂದ್ರ ನಂದೆಲ್ಲಿಡ್ಲಿ ಅಂತ. ಅಯ್ಯೋ, ಆದ್ರೂ ಹೊಟ್ಟೆ ಒಳಗೆ ಬೇಜಾನ್ ಆಸೆನ ಇಟ್ಕೊಂಡಿದ್ರಿ. ಪಾಪ ಹೋಗ್ಲಿ ಬಿಡಿ. ಇವೆಲ್ಲ ಪಕ್ಕಕ್ಕಿಡಿ. ಈಗ ಬಿಜೆಪಿ ಟೈಮಲ್ಲಿ ಹಗರಣಗಳು ಬೇಜಾನ್ ಆಗ್ಬಿಟ್ಟವೆ. ಅದನ್ನ ತನಿಖೆ ಮಾಡಿಸಿ ಅಂತ ಖುದ್ದು ನಮ್ಮ ಆಪು ಅಂದ್ರೆ ನಮ್ಮ ಮೈಸೂರು ಪ್ರತಾಪ್ ಹೇಳ್ತಾ ಐತೆ. ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಏನಪ್ಪಾ? PSI ಹಗರಣ ಅಂತಂದ್ರಿ, 40% ಅಂದ್ರಿ. 1 ತಿಂಗಳಾಗಕ್ ಬಂತಲ್ವಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು? ನೀವು ಬಿಜೆಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ತನಿಖೆ ಆದೇಶ ಮಾಡಿ. ಅಂದ್ರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತ. ನನ್ಗೆ ತುರ್ಕೆ ಬಂದಾಗ ನೀನ್ ನನ್ ಬೆನ್ಕೆರಿ, ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಯಾವ ನನ್ ಮಗನ ಗೊತ್ತು? ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಅಣ್ಣ, ಒಂದ್ ಲೆಟರ್ ಆಗ್ಬಿಡೋಣ. ನಮ್ಮ ಕಡೆ ಒಂದು ಗಾದೆ ಮಾತೈತೆ ಎಡಿಟ್ರೆ, ಕಜ್ಜಿ ಹೋದ್ರು ಕೆರ್ತಾ ಹೋಗಲ್ಲ ಅಂತ. ಇದು ಬಿಟ್ರೆ ಕೆರಿತಾನೇ ಇರ್ತದೆ. ಮೊದ್ಲು ಇದನ್ನ ಮೈಸೂರು ಬಸ್ ಹತ್ತಿಸ್ಬಿಡ್ರಪ್ಪ. ಅಯ್ಯೋ ದೇವ್ರೆ, ಪಾಪ ಅಲ್ಲಿ ಹೆಣ್ಮಕ್ಳು ಕರೆಂಟ್ ಬಿಲ್ಲು ಜಾಸ್ತಿ ಬಂದ್ಬಿಟ್ಟೈತೆ ಅಂತ ಆಗ್ಗಳು ಅಂತ ಹೇಳ್ತಾವ್ರೆ. 350 ಬರ್ತಾ ಇದ್ದ 650 ಬಿಲ್ ಬಂದೈತೆ. 1 to ಡಬಲ್ 2000 ಕೊಡ್ತೀವಿ, ಅದು ಇದು ಎಂತೆಲ್ಲ ಹೇಳಿದ್ರಲ್ಲ. ಅವರು 2 ಕೈಯಲ್ಲಿ ಕಿತ್ಕೊಳ್ತಾರೆ, ಬಾಲ್ ಕೈಯಲ್ಲಿ ನಮ್ಗೆ ಮತ್ತೆ ಕೊಡ್ತಾರೆ. ವೆಲ್ಕಮ್ ಬ್ಯಾಕ್. ಬನ್ನಿ, ಇನ್ನುಳಿದಿರುವ 15 ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮತ್ತಷ್ಟು ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಪಾವಗಡದಲ್ಲಿ 10,000 ಎಕರೆ ವಿಸ್ತೀರ್ಣದಲ್ಲಿರುವ ಸೋಲಾರ್ ಘಟಕ ವಿಸ್ತರಣೆಗೆ ನಿರ್ಧರಿಸಲಾಗಿದೆ. ಸರ್ಕಾರಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಹಿನ್ನೆಲೆ ಮೈಸೂರಿನಲ್ಲಿ ಖಾಸಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಬಿಕೋ ಅಂತ ಇದ್ದಾವೆ. ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹಿನ್ನೆಲೆ ಸರ್ಕಾರಿ ಬಸ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಟಿಕೆಟ್ ವಿತರಿಸಲು ವಿಜಯಪುರದ ಕಂಡಕ್ಟರ್ ಒಬ್ಬರು ಹರಸಾಹಸವನ್ನ ಪಟ್ಟಿರುವಂತಹ ವಿಡಿಯೋ ವೈರಲ್ ಆಗಿದೆ.
ಸರ್ಕಾರದ ಶಕ್ತಿ ಯೋಜನೆಯಲ್ಲಿ ಪ್ರಿಯಕರನನ್ನ ನೋಡೋದಕ್ಕೆ ಫ್ರೀ ಬಸ್ ಹತ್ತಿ ಪ್ರಿಯತಮೆ ಬಂದಿರುವಂತಹ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ವಿವಾಹಿತೆ 11 ತಿಂಗಳ ಮಗುವನ್ನ ಬಿಟ್ಟು ಹುಬ್ಬಳ್ಳಿಯಿಂದ ಪುತ್ತೂರಿಗೆ ಬಂದು ಪ್ರಿಯಕರನನ್ನ ಭೇಟಿ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದಾಳೆ. ಗಂಡನಿಗೆ ಆಧಾರನ ಲಿಂಕ್ ಮಾಡಿ ಬರ್ತೇನೆ ಅಂತ ಹೇಳಿ ಮನೆಯಿಂದ ಆಕೆ ಹೊರಟು ಫ್ರೀ ಬಸ್ನಲ್ಲಿ ಇದೀಗ ಎಸ್ಕೇಪ್ ಆಗಿದ್ದಾಳೆ. 200 ಯೂನಿಟ್ ವಿದ್ಯುತ್ ಉಚಿತ ನೀಡುವ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಗೃಹ ಜ್ಯೋತಿ ಯೋಜನೆಗೆ ಜೂನ್ 18ರಿಂದ ನೋಂದಣಿ ಪ್ರಕ್ರಿಯೆ ಶುರುವಾಗಲಿದೆ. ಶಿವಮೊಗ್ಗದಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಸೊರಬದಲ್ಲಿ ತಮ್ಮನ ವಿರುದ್ಧ ಸೋತಂತಹ ಕುಮಾರ್ ಬಂಗಾರಪ್ಪ ಮತ್ತೆ ಕಾಂಗ್ರೆಸ್ ಸೇರುವಂತಹ ಬಗ್ಗೆ ದೊಡ್ಡದಾಗಿ ಚರ್ಚೆಯಾಗ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಿದೆ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ರೂಪ್ಸಾ ಆರೋಪ ಮಾಡಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಫೋಟೋ ಹಾಕಿ ನಿಮಗೆ ವರ್ಗಾವಣೆ ಮಾಡಿಸ್ತೇನೆ ಅಂತ ಕೆಲವರು ಬೆದರಿಕೆ ಹಾಕ್ತಿದ್ದಾರಂತೆ. ಈ ಕುರಿತು ಸಾಕ್ಷಿ ಸಹಿತ ದೂರು ನೀಡಲು ಮುಂದಾಗಿದೆ ರೂಪ್ಸಾ. ಪ್ರಿಯಕರನಿಗೋಸ್ಕರ ಪತಿಯನ್ನೇ ಮುಗಿಸಿದಂತಹ ಖತರ್ನಾಕ್ ಲೇಡಿ ಇದೀಗ ಪೊಲೀಸರ ತನಿಖೆಯಲ್ಲಿ ಸಿಕ್ಕಿಬಿದ್ದಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಜೆಸ್ಕಾಂ ಲೈನ್ಮೆನ್ ಕೊರತೆ ಹಿನ್ನೆಲೆ ಸೆಕ್ಷನ್ ಆಫೀಸರ್ ರಶ್ಮಿ ಎಂಬುವರು ಕಣ್ಣೀರಿಟ್ಟ ಘಟನೆ ಕೊಪ್ಪಳದ ತಾವರಗೇರಾದಲ್ಲಿ ನಡೆದಿದೆ. ತಮಿಳುನಾಡಿನಲ್ಲಿ ಸಚಿವ ಸೆಂಥಿಲ್ ಬಾಲಾಜಿಯನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಹೃದಯಾಘಾತವಾಗಿದೆ ಅಂತ ಹೇಳಿ ಕಾರಿನಲ್ಲೇ ಆತ ಅತ್ತು ಗೋಳಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ಸಂಬಂಧ ಮತ್ತೊಂದು ಬಾರಿ ಜನಾಭಿಪ್ರಾಯ ಸಂಗ್ರಹಕ್ಕೆ ಭಾರತೀಯ ಕಾನೂನು ಆಯೋಗ ನಿರ್ಧರಿಸಿದೆ. ಮುಂದಿನ 30 ದಿನಗಳಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲು ಅವಕಾಶ ನೀಡಿದೆ. ಭಾರತೀಯ ಕಾನೂನು ಆಯೋಗದ ವೆಬ್ಸೈಟ್ನಲ್ಲಿ ಅಭಿಪ್ರಾಯ ಮಂಡನೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನುಳಿದ 5 ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ಏನಿಂತ ಕೆಲಸ ಆಗ್ಬಿಡ್ತು ಎಡಿಟ್ರೆ. ಈ ಹೆಣ್ಣು ಮಕ್ಕಳ ಧ್ವನಿ ಕೇಳೋದು ಇನ್ನೊಂದು ಹೆಣ್ಣಿಗೆ ಮಾತ್ರ ಎಡಿಟ್ರೆ. ಕರ್ಸಿಯಪ್ಪ ನಮ್ಮ ಶೋಭಕ್ ಅವರನ್ನ. ಎಲ್ಲರ ಮನೆಗೆ ವಿದ್ಯುತ್ ಬಿಲ್ ಬಂದಿದೆ. 25-30% ಹೈಕ್ ಆಗಿದೆ. ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಿಟ್ಟಿ ಯೋಜನೆಗೆ ಹಣಕಾಸನ್ನ ಅವ್ರು ಎಲ್ಲಿಂದ ಹೊಂದಿಸ್ಕೊಂತಾರೆ? ಆಯ್ತಾಯ್ತು, ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಹೆಂಗೋ ಹೊಂದಿಸ್ಕೊಂಡು ಹೋಯ್ತಾರೆ. 6 ಹೆತ್ತೊಳಗೆ 3 ಹೇರೋದು ಕಷ್ಟವೇ? 13 ಸರ್ತಿ ಬಜೆಟ್ ಮುಂಡಿರೋ ನಮ್ಮ ಸಿದ್ದರಾಮಣ್ಣವ್ರೇನ್ ಸುಮ್ನೆನಾ ಅಲ್ವಾ? ಸಿದ್ದರಾಮಣ್ಣವ್ರೆ ಅವರೆಲ್ಲ ಹೊಂದಿಸ್ಕೊಂಡು ಹೋಯ್ತಾರೆ ಬಿಡಿ. ಇವ್ರದ್ದೇ ಒಂದ್ ದಾರಿ ಆದ್ರೆ ನಮ್ಮ ಕುಮಾರಣ್ಣನ ದಾರಿನೇ ಬೇರೆ ಎಡಿಟ್ರೆ. ಅಯ್ಯೋ, ಸಿಎಂ ಆಗಿಲ್ವಲ್ಲ ಅನ್ನೋ ಬೇಜಾರ್ಗೆ ಪಾಪ ರಾಜಕೀಯದಿಂದ ನಿವೃತ್ತಿನೇ ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೈತೆ. ಅದು ನಾನು ಮುಖ್ಯಮಂತ್ರಿಯ ಸ್ಥಾನ ಬಿಟ್ಟ ದಿವಸದಲ್ಲೇ ಅವತ್ತೇ ತೀರ್ಮಾನ ಮಾಡಬೇಕು ಅಂತ ಇದ್ದವನು. ಏನಾಯ್ತು ಸ್ವಾಮಿ? ನನಗೆ ರಾಜಕಾರಣವೇ ಒಲವಿಲ್ಲ ನಿಮ್ಗೆ ಹೇಳಬೇಕು. ಅಣ್ಣ ಏನ್ ಹೇಳ್ತಾ ಇದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಕಾರ್ಯಕರ್ತರಿಗೋಸ್ಕರ ಇದ್ದೀನಿ. ಎಡಿಟ್ರೆ, ನಿಮ್ಮ ಕುಮಾರಣ್ಣವರು ಹಿಂಗೆಲ್ಲ ಮಾತಾಡ್ಬಿಟ್ಟು ಕಾಮಿಡಿ ಪೀಸ್ ಆಗ್ಬಿಡ್ತಾರಪ್ಪ. ಅಯ್ಯೋ, ಕೇಳಕ್ಕಾಗಲ್ಲಪ್ಪ ನಮ್ಮ ಕಿವಿಲಿ. ನಡೀರಿ ಇಬ್ರು ಹೋಗಿ ಕಿವಿ ತೊಳ್ಕೊಂಡ್ ಬಂದ್ಬಿಡೋಣ. ಎತ್ತಿಯಪ್ಪ ಗಾಡಿನ. ಎಡಿಟ್ರೆ, ಸಿದ್ದರಾಮಣ್ಣವರು ಹೆಣ್ಣು ಮಕ್ಳಿಗೆ ಫ್ರೀಯಾಗಿ ಬಸ್ ಬಿಟ್ಬಿಟ್ಟವ್ರೆ. ಹೆಂಡತಿ 3 ದಿನಕ್ಕೂ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಂತ ಟ್ರಿಪ್ ಹೋಯ್ತಿರ್ತಾಳೆ. ಹೊಟ್ಟೆಗೆ ಏನ್ ಮಾಡೋದಪ್ಪ ಅಂತ ಗುಳು ಅಂತ ಹೇಳ್ತಾ ಇದ್ರಿ. ನಿಮ್ಮಂತ ಗಂಡಸರಿಗೆಲ್ಲ ನಿಮ್ಮಂತ ಗಂಡಸರಿಗೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಓಪನ್ ಮಾಡ್ತಾರಂತಪ್ಪ. ಅಲ್ವಾ ಸಿದ್ದರಾಮಣ್ಣವ್ರೆ? ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದೀವಿ. ಮೆನು ಹೊಸದಾಗಿ ಟೆಂಡರ್ ಕರಿತೀವಿ. ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರ್ಬೇಕು. ಬೇಗ ಓಪನ್ ಮಾಡ್ಸಿಪ್ಪ. ಆಮೇಲೆ ಅದು ದೊಡ್ಡದಾಗಿರ್ಬೇಕು. ಎಂತ ಮಾತಾಡ್ಬಿಟ್ರಿ? ಅದು ಅಂದ್ರೆ ಮೆನು ಅಂತ ಹೇಳಕ್ ಬಂದೆ ಎಡಿಟ್ರೆ. ನಿಮ್ಮ
ಅಂತಂಗೆ ಎಡಿಟ್ರೆ ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಏನ್ ಗೊತ್ತಾ? ಅಯ್ಯ ನಿಮ್ಮ ಅದು ನೀವ್ ಅಂದ್ಕೊಂಡಿರೋ ತರ ಬೂಸ್ಟು ಹಾರ್ಲಿಕ್ಸು ಕಾಂಪ್ಲೇನ್ ತರ ಕಾಂಪ್ಲೆಕ್ಸ್ ಅಲ್ಲ, ಅದು ಬೇರೆ ತರನೇ ಕಾಂಪ್ಲೆಕ್ಸ್. ಅದೇನು ಅಂತ ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೋಗ್ಬೇಕು ನಿನಗೆ ನಾನೇನಯ್ಯ ಅಂತ ಹೇಳ್ಬೇಕು. ನಾನು ಅದಕ್ಕೆ ಯಾವಾಗ ಹೇಳ್ತೇನೆ, ನಾನ್ ಮುಖ್ಯಮಂತ್ರಿ ಆಗ್ತೀನಿ. ಯಾಕೆ ಆಗಬಾರ್ದ್ರಿ? ಯಾಕೆ ಆಗಬಾರ್ದು ಅಂತ ನಾನು ಹೇಳೋದು. ಯಾವ ನನ್ ಮಗನ ಗೊತ್ತು? ಬಹಳ ಸಂತೋಷ. ಆಸೆ ಪಡತ್ತಪ್ಪ. ಯಾಕೆ ಆಗಬಾರ್ದ್ರಿ? ಅಯ್ಯೋ ಕರ್ಮ ಹೋಗತ್ಲಗೆ. ಇರೋ ಒಂದು ಕುರ್ಚಿಗೆ ಈ ಸಿದ್ದು ಡಿಕೆ ಕಿತ್ತಾಡಿದ್ದನ್ನ ನೋಡಿನೇ ಕಣ್ಗಳು ಹಾಳಾಗೋಯ್ತು. ಈ ಸೈಕಲ್ ಗ್ಯಾಪ್ ಅಲ್ಲಿ ನೀವು ಒಬ್ರು ಬಂದ್ರ ನಂದೆಲ್ಲಿಡ್ಲಿ ಅಂತ. ಅಯ್ಯೋ ಯಾಕೆ ಆಗಬಾರ್ದ್ರಿ? ಆದ್ರೂ ಹೊಟ್ಟೆ ಒಳಗೆ ಬೇಜಾನ್ ಆಸೆನ ಇಟ್ಕೊಂಡಿದ್ರಿ, ಪಾಪ ಹೋಗ್ಲಿ ಬಿಡಿ. ಇವೆಲ್ಲ ಪಕ್ಕಕ್ಕಿಡಿ. ಈಗ ಬಿಜೆಪಿ ಟೈಮಲ್ಲಿ ಹಗರಣಗಳು ಬೇಜಾನ್ ಆಗ್ಬಿಟ್ಟವೆ, ಅದನ್ನ ತನಿಖೆ ಮಾಡಿಸಿ ಅಂತ ಖುದ್ದು ನಮ್ಮ ಆಪು ಅಂದ್ರೆ ನಮ್ಮ ಮೈಸೂರು ಪ್ರತಾಪು ಹೇಳ್ತೈತೆ. ಮಾಡ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ. ಏನಪ್ಪಾ PSI ಹಗರಣ ಅಂತಂದ್ರಿ, 40% ಅಂದ್ರಿ. ಒಂದ್ ತಿಂಗಳಾಗಕ್ ಬಂತಲ್ವಾ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು, ನೀವು ಬಿಜೆಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ತನಿಖೆ ಆದೇಶ ಮಾಡಿ ಅಂದ್ರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತ. ನನ್ಗೆ ತುರ್ಕೆ ಬಂದಾಗ ನೀನ್ ನನ್ ಬೆನ್ಕೆರಿ, ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಯಾವ ನನ್ ಮಗನ ಗೊತ್ತು? ನಿನಗೆ ತುರ್ಕೆ ಬಂದಾಗ ನಾನ್ ನಿನ್ ಬೆನ್ಕೆರಿತೀನಿ ಅಂತ. ಅಣ್ಣ ಒಂದ್ ಲೆಟರ್ ಆಗ್ಬೋಣ. ನಮ್ಮ ಕಡೆ ಒಂದು ಗಾದೆ ಮಾತೈತೆ ಎಡಿಟ್ರೆ, ಕಜ್ಜಿ ಹೋದ್ರು ಕೆರ್ತಾ ಹೋಗಲ್ಲ ಅಂತ. ಇದು ಬಿಟ್ರೆ ಕೆರಿತಾನೇ ಇರ್ತದೆ. ಮೊದ್ಲು ಇದನ್ನ ಮೈಸೂರು ಬಸ್ ಹತ್ತಿಸ್ಬಿಡ್ರಪ್ಪ. ಅಯ್ಯೋ ದೇವ್ರೆ, ಪಾಪ ಅಲ್ಲಿ ಹೆಣ್ಮಕ್ಳು ಕರೆಂಟ್ ಬಿಲ್ಲು ಜಾಸ್ತಿ ಬಂದ್ಬಿಟ್ಟೈತೆ ಅಂತ ಗೊಳು ಅಂತ ಹೇಳ್ತಾವ್ರೆ. 350 ಬರ್ತಾ ಇದ್ದ 650 ಬಿಲ್ ಬಂದೈತೆ. 1 to ಡಬಲ್ 2000 ಕೊಡ್ತೀವಿ, ಅದು ಇದು ಅಂತೆಲ್ಲ ಹೇಳಿದ್ರಲ್ಲ. ಅವರು 2 ಕೈಯಲ್ಲಿ ಕಿತ್ಕೊಳ್ತಾರೆ, ಬಾಲ್ ಕೈಯಲ್ಲಿ ನಮ್ಗೆ ಮತ್ತೆ ಕೊಡ್ತಾರೆ. ಛೇ 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 ಛೇ, ಏನ್ ಇಂತ ಕೆಲಸ ಆಗ್ಬಿಡ್ತು ಎಡಿಟ್ರೆ. ಈ ಹೆಣ್ಣು ಮಕ್ಕಳ ಧ್ವನಿ ಕೇಳೋದು ಇನ್ನೊಂದು ಹೆಣ್ಣಿಗೆ ಮಾತ್ರ ಎಡಿಟ್ರೆ. ಕರ್ಸಿಯಪ್ಪ ನಮ್ಮ ಶೋಭಕ್ ಅವರನ್ನ. ಎಲ್ಲರ ಮನೆಗೆ ವಿದ್ಯುತ್ ಬಿಲ್ ಬಂದಿದೆ. 25-30% ಹೈಕ್ ಆಗಿದೆ. ಒಂದು ಕೈಯಲ್ಲಿ ಕೊಟ್ಟು. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ರಸ್ತೆ ದಾಟ್ತಿದ್ದವರಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಈ ಘಟನೆ ಲಗ್ಗೆರೆ ರಿಂಗ್ ರೋಡ್ನ ಕೆಂಪೇಗೌಡ ಆರ್ಚ್ ಬಳಿ ಸಂಭವಿಸಿದೆ. ಜೂನ್ 16-17ರಂದು ನಡೆಯಲಿರುವ ಧಾರವಾಡದ ಕಾನೂನು ವಿವಿ ಯುವಜನೋತ್ಸವ ಉದ್ಘಾಟನೆಗೆ ನಟ ಚೇತನ್ ಅಹಿಂಸಾ ಆಹ್ವಾನ ಕೊಡಲಾಗಿತ್ತು ಅವರಿಗೆ. ಇದನ್ನ ಎಬಿವಿಪಿ ವಿರೋಧ ವ್ಯಕ್ತಪಡಿಸಿತ್ತು. ಕರ್ನಾಟಕ ರಾಜ್ಯ ಕಾನೂನು ವಿವಿ ತಕ್ಷಣ ಉದ್ಘಾಟಕರ ಹೆಸರನ್ನ ಬದಲಾಯಿಸಿದೆ. ಮಣಿಪುರದಲ್ಲಿ ಮೀಸಲಾತಿ ಸಂಘರ್ಷದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಹಿಂಸಾಚಾರದಲ್ಲಿ 9 ಮಂದಿ ಸಾವನ್ನಪ್ಪಿದ್ದು 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಕುಡಿಯುವ ನೀರಿಗಾಗಿ 7 ಆನೆಗಳ ಹಿಂಡು ಆಂಧ್ರಪ್ರದೇಶದ ಪಾರ್ವತಿಪುರಂನ ಪೂಜಾರಿಗುಡ ಗ್ರಾಮಕ್ಕೆ ನುಗ್ಗಿರೋ ವಿಡಿಯೋ ವೈರಲ್ ಆಗಿದೆ. ನಿರ್ದೇಶಕ ಯೋಗರಾಜ್ ಭಟ್ ಅವರು ಏನ್ ಮಾಡಿದ್ರು ಕೂಡ ಅದರಲ್ಲಿ ವಿಶೇಷ ಇರುತ್ತೆ. ಈಗ ಅವರು ಗರಡಿ ಸಿನಿಮಾ ನಿರ್ದೇಶನ ಮಾಡಿದ್ದು ಚಿತ್ರದ ಸುದ್ದಿಗೋಷ್ಠಿಗೆ ತಮಟೆ ಬಾರಿಸುತ್ತಾ ಬಂದಿದ್ದಾರೆ. ಇದು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.